ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಬಳ್ಳಾರಿ ನಗರದಲ್ಲಿ ಪೊಲೀಸ್ ಇಲಾಖೆ ಮಿಂಚಿನ ಕಾರ್ಯಾಚರಣೆ ನಡೆಸಿ ಒಟ್ಟು 27,79,000 ಮೌಲ್ಯದ ಡಿಲಕ್ಸ್ ಪೇಂಟ್ ಕಳ್ಳತನ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಳ್ಳಾರಿ ನಗರದಲ್ಲಿ ಶಾಸ್ತ್ರಿ ನಗರದಲ್ಲಿರುವ ಪೇಂಟ್ ಗೋಡನ್ನಲ್ಲಿ ನಡೆದ ಲಕ್ಷಾಂತರ ರೂಪಾಯಿ ಮೌಲ್ಯದ ಪೇಂಟ್ ಡಬ್ಬಿಗಳ ಕಳ್ಳತನ ಪ್ರಕರಣವನ್ನು ಬೂಸ್ಟರ್ ಪೇಟೆ ಪೊಲೀಸರು ಭೇದಿಸಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಂತೋಷ್ ಕುಮಾರ್ಗೆ ಸೇರಿದ ಗೋಡನ್ ಅವರಿಗೆ ಪೇಂಟ್ ಗೋಡನ್ನಿಂದ ಸುಮಾರು 2025 ನವೆಂಬರ್ 1 ರಿಂದ 2026 ಜೂನ್ 25 ಅವಧಿಯಲ್ಲಿ ಡಿಲಕ್ಸ್ ಕಂಪನಿ ಸುಮಾರು 27,79,350 ರೂಪಾಯಿ ಮೌಲ್ಯದ ಪೇಂಟ್ ಡಬ್ಬಿಗಳು ಕಳ್ಳತನವಾಗಿದ್ದವು. ಈ ಸಂಬಂಧ ಜುಲೈ 10 ರಂದು ಬೂಸ್ಟರ್ ಪೇಟೆಯಲ್ಲಿ ಪ್ರಕರಣ ದಾಖಲಾಗಿ ಗುನ್ಹೆ ಸಂಖ್ಯೆ 140/2020 ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ತನಿಖೆ ವೇಳೆ ಸಂತೋಷ್ ಕುಮಾರ್ ಅವರ ಪೇಂಟ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಜೋಸೆಫ್ 23 ಕಳ್ಳತನ ನಡೆಸಿರುವುದು ಬೆಳಕಿಗೆ ಬಂದಿದೆ. ಆರೋಪಿಯನ್ನು ಬಂಧಿಸಿ ಪೊಲೀಸರು 12,21,000 ರೂಪಾಯಿ ಮೌಲ್ಯದ 279 ಡಿಲಕ್ಸ್ ಪೇಂಟ್ ಡಬ್ಬಿಗಳನ್ನು ಹಾಗೂ 3,06,000 ನಗದು ಸೇರಿದಂತೆ ಒಟ್ಟು 15,27,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆರೋಪಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಪ್ರಕರಣ ತನಿಖೆ ಇನ್ನೂ ಮುಂದುವರೆದಿದೆ. ಈ ಕಾರ್ಯಾಚರಣೆಯಲ್ಲಿ ಡಿಎಸ್ಪಿ ಗೋವಿಂದರಾಜ್ ಅವರ ಮಾರ್ಗದರ್ಶನದಲ್ಲಿ ಬೂಸ್ಟರ್ ಪೇಟೆ ಪೊಲೀಸ್ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಮಾಂತೇಶ್, ಟಿಪಿಎಸ್ ಐಗಳಾದ ಶಹನಾಜ್, ಮಲ್ಲಿಕಾರ್ಜುನ್, ಜಿಎಸ್ಐ ಹೊನ್ನೂರಪ್ಪ ಹಾಗೂ ಸಿಬ್ಬಂದಿಗಳಾದ ಉಮೇಶ್ ರೆಡ್ಡಿ, ರಮೇಶ್, ಶಿವಕುಮಾರ್ ಗರಡಿ, ರಾಜಶೇಖರ್ ಮತ್ತು ಪರಶುರಾಮ್ ಅವರು ತಂಡ ಯಶಸ್ವಿಯಾಗಿ ನಡೆಸಿ ಪೊಲೀಸ್ ಇಲಾಖೆ ವರಿಷ್ಠ ಡಾಕ್ಟರ್ ಸುಮನ್ ಡಿ ಪೆನ್ನರ್ಕರ್ ನಮ್ಮ ಬೂಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಥೆಫ್ಟ್ ಕೇಸ್ ರಿಪೋರ್ಟ್ ಆಗಿದ್ದು 1/11/25 ಅಂದ್ರೆ ಒಂದು ಲಾಂಗ್ ಡ್ಯೂರೇಷನ್ 1/11/25 25/6/2026 ಮಧ್ಯದಲ್ಲಿ ಸಂತೋಷ್ ಕುಮಾರ್ ಅನ್ನೋರಿಗೆ ಸೇರಿರುವಂತಹ ಒಂದು ಪೇಂಟ್ ಗೋಡೌನ್ ಅಲ್ಲಿಂದ ಪೇಂಟ್ ಬಾಕ್ಸ್ಗಳು ಥೆಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಬರುತ್ತೆ ಸಂತೋಷ್ ಕುಮಾರ್ ಅವರಿಂದ. ಅದನ್ನ ಆಧರಿಸಿ ಒಂದು ಪ್ರಕರಣ ನಮ್ಮ ಬೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ 306 BNS ಅಡಿಯಲ್ಲಿ ದಾಖಲಿಸಲಾಗ್ತದೆ. ಸೊ ಈ ಕುರಿತು ತನಿಖೆ ಮಾಡುವಾಗ ತಿಳಿದು ಬಂದಿದ್ದೇನೆಂದ್ರೆ ಈ 7 ತಿಂಗಳ ಅವಧಿಯಲ್ಲಿ ಆ ಪೇಂಟ್ ಶಾಪ್ ಅಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಜೋಸೆಫ್ ಅಂತ ಹೇಳಿ ಇವನು ಈ ಪೇಂಟ್ ಬಾಕ್ಸ್ಗಳು ಡಬ್ಬಿಗಳೇನಿದೆ ಅದನ್ನ ತುಂಬಾ ಪ್ರೊಸೀಜರ್ ಅಲ್ಲಿ ಅಲ್ಲಿಂದ ಕಳ್ಳತನ ಮಾಡ್ತಾ ಇದ್ದಂಥದ್ದು. ಸೊ ಸುಮಾರು 279 ಪೇಂಟ್ ಡ್ಯೂಲೆಕ್ಸ್ ಕಂಪನಿದು ಡಬ್ಬಿಗಳನ್ನ ನಾವು ಈಗಾಗಲೇ ಅವರಿಂದ ರಿಕವರ್ ಮಾಡಿರುವಂತದ್ದು ಸುಮಾರು 12,21,000 ಮೌಲ್ಯ. ಹಾಗೆ ಅದನ್ನ ಮಾರಾಟ ಮಾಡಿ ಅವನ ಹತ್ರ ಇದ್ದಂತಹ ಒಂದು 3 ಲಕ್ಷದಷ್ಟು ನಗದು ಹಣ ಕೂಡ ಅವನಿಂದ ರಿಕವರ್ ಆಗಿರುವಂತದ್ದು. ಸುಮಾರು 15 ಲಕ್ಷದಷ್ಟು ಪೇಂಟ್ ಬಾಕ್ಸ್ ಮತ್ತೆ ನಗದು ಹಣವನ್ನ ಈಗಾಗಲೇ ನಮ್ಮ ಬೂಸ್ಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಹಾಗೂ ಅವರ ಕ್ರೈಮ್ ಟೀಮ್ ಅವರು ಈ ಒಂದು ಪ್ರಕರಣವನ್ನ ಭೇದಿಸಿ ಅವನಿಂದ ರಿಕವರ್ ಮಾಡಿದ್ದಾರೆ. ಸೊ ಈ ಒಂದು ತುಂಬಾ ಕ್ವಿಕ್ ಆಗಿ ಮಾಡಿದ್ದಾರೆ. ಯಾಕಂದ್ರೆ ಈ ಪ್ರಕರಣ ದಾಖಲಾಗಿದ್ದು 10ನೇ ತಾರೀಕಿಗೆ, ಇವತ್ತು 18, ಒಂದು ವಾರದಲ್ಲಿ ಸುಮಾರು ಎಲ್ಲೆಲ್ಲಿ ಅವನು ಅದನ್ನ ತಗೊಂಡು ಮತ್ತೆ ರೀಡೈರೆಕ್ಟ್ ಮಾಡಿ ಬೇರೆ ಬೇರೆ ಕಡೆ ಮಾರಾಟ ಮಾಡಿದ್ದಂಥದ್ದು ಬಾಕ್ಸಸ್ ಇತ್ತು. ಅದನ್ನೆಲ್ಲ ಇಮಿಡಿಯೇಟ್ಲಿ ಪತ್ತೆ ಹಚ್ಚಿ ಅವನನ್ನ ಅರೆಸ್ಟ್ ಮಾಡಿ ಅವನಿಂದ ಈಗಾಗಲೇ ನಾವು ವಶಕ್ಕೆ ಪಡೆದಿರುವಂತದ್ದು. ಸೊ ಈ ಒಂದು ಪ್ರಕರಣವನ್ನು ಚೆನ್ನಾಗಿ ಇವರು ಇನ್ವೆಸ್ಟಿಗೇಟ್ ಮಾಡಿ ಕ್ರ್ಯಾಕ್ ಮಾಡಿರೋದ್ರಿಂದ ನಾನು ಮಹಾಂತೇಶ್ ಮತ್ತೆ ಅವರ ಟೀಮ್ಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ.
ಇನ್ಫ್ಯಾಕ್ಟ್ ತಾವು ಆಡ್ ಮಾಡ್ತೀರಾ ಮಹಂತೇಶ್? ಓನರ್ ಕಾನ್ಫಿಡೆನ್ಸ್ ಮೇಲೆ ಬೇರೆ ಡೆಲಿವರಿ ಮಾಡಕ್ಕೆ ಗೋಡನ್ ಹತ್ರ ಕಳಿಸ್ತಿದ್ದ. ಅವಾಗ ಯಾರು ಕನ್ಸರ್ನ್ ಪಾರ್ಟಿ ಕೊಟ್ಟ ಮೇಲೆ ಆಮೇಲೆ ಅವ್ರು ಹೋದ್ಮೇಲೆ ಒಂದು ಡೈಲಿ 2-3 ಬಾಕ್ಸ್ಗಳನ್ನ ಗೋಡನ್ ಇಂದ ಹೊರಗಡೆ ಇಡ್ತಿದ್ದ. ಆ ಟೈಮಲ್ಲಿ ಅವ್ನು ಬೇಕಾದ್ರೆ ಯಾರು ಬರ್ತಲ್ಲ ಅವಾಗ ಅವ್ರ ಮುಖಾಂತರ ಹೊರಗಡೆ ಪಾಸ್ ಮಾಡ್ತಾರೆ. ಇಲ್ಲ, ಅಲ್ಲಿ CC ಕ್ಯಾಮ್ರಾ ಇಲ್ಲ. ಕೆಲವೊಂದು ಕಡೆಗೆ ಸೇಲ್ ಮಾಡಿದ, ಇನ್ನೊಂದಿಷ್ಟು ಹವಾಮಾನ ಔಟ್ಸ್ಕಟ್ಸ್ ಅಲ್ಲಿ ಒಂದ್ ಕಡೆಗೆ ಸ್ಟಾಕ್ ಮಾಡಿದ್ವಿ. 5 to 6 years ನಾನು ಇಲ್ಲ ಆ ಥರದಿನೂ ಇಲ್ಲ ಆ ಥರದ್ದು. ಥ್ಯಾಂಕ್ ಯು ಸೊ ಮಚ್.